ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೇವಂತಿಗೆ ಗಿಡಗಳನ್ನ ನಾವು ಸಮ್ಮರ್ ಟೈಮಲ್ಲಿ ಯಾವ ರೀತಿ ಕಾಪಾಡಿಕೊಂಡ್ರೆ ಗಿಡಗಳ ಬೆಳವಣಿಗೆ ಚೆನ್ನಾಗಿರುತ್ತೆ, ಗಿಡಗಳಿಗೆ ನಾವು ಯಾವೆಲ್ಲ ಫರ್ಟಿಲೈಸರ್ಗಳನ್ನ ಕೊಟ್ಟರೆ ಗಿಡಗಳ ಬೆಳವಣಿಗೆ ಚೆನ್ನಾಗಿರುತ್ತೆ. ನಾವು ಬರೀ ನೀರನ್ನೇ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯೋದಿಲ್ಲ. ಅದಕ್ಕೆ ಲಿಕ್ವಿಡ್ ರೀತಿಯಲ್ಲಿ ನಾವು ಯಾವುದು ವಸ್ತುಗಳನ್ನ ನಾವು ಯೂಸ್ ಮಾಡಿಕೊಂಡು ಲಿಕ್ವಿಡ್ ತಯಾರು ಮಾಡಿಕೊಂಡು ಗಿಡಗಳಿಗೆ ಹಾಕ್ತಾಯಿದ್ರೆ ಗಿಡಗಳ ಬೆಳವಣಿಗೆ ಚೆನ್ನಾಗಿರುತ್ತೆ ಅಂತ ನಾನಿವತ್ತು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ನೀವು ನಮ್ಮ ಗಾರ್ಡನ್ನಲ್ಲಿ ಸೇವಂತಿಗೆ ಗಿಡಗಳ ಬೆಳವಣಿಗೆ ಎಷ್ಟು ಚೆನ್ನಾಗಿದೆ ಅಂತ. ನಾವು ಮನೆ ಮುಂದೆ 1-2 ಗಿಡಗಳನ್ನಾದರೂ ಹಾಕ್ಕೊಂಡಿರ್ತೀವಿ, ಆದರೆ ಹೂವೇ ಬರ್ತಾ ಇರೋದಿಲ್ಲ. ಗಿಡಗಳು ಮೊಗ್ಗಾಗ್ತಾ ಇದ್ದಾಗಲೇ ಒಣಗೋಗ್ತಾ ಇರ್ತವೆ, ಹೂವು ಚೆನ್ನಾಗಿ ಬರ್ತಾ ಇಲ್ಲ, ಗಿಡಗಳು ಒಣಗ್ತಾ ಇರ್ತವೆ ಮತ್ತು ಯೆಲ್ಲೋ ಕಲರ್ ಬಂದ್ಬಿಟ್ಟಿರುತ್ತೆ ಎಲೆ ಎಲ್ಲ. ಅಂಥವ್ರು ಈ ವಿಡಿಯೋನ ನೋಡ್ಬೋದು ಸ್ನೇಹಿತರೆ. ನಾನು ಯಾವ ರೀತಿ ನಮ್ಮ ಗಿಡಗಳನ್ನ ಕಾಪಾಡ್ಕೊಂಡಿದ್ದೀನಿ, ಅವು ಆರೋಗ್ಯವಾಗಿ ಬೆಳವಣಿಗೆಯಾಗಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ನೀವೇ ನೋಡ್ತಾ ಇರ್ಬೋದು. ಯಾವುದೇ ರೀತಿಯಾದಂತಹ ಕೀಟನಾಶಕ ಇಲ್ಲದೇ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ. ಇದಕ್ಕೆ ನಾವು ಮನೆಯಲ್ಲಿ ಸಿಗುವಂತಹ ವಸ್ತುನ ಯೂಸ್ ಮಾಡಿಕೊಂಡು ಫರ್ಟಿಲೈಸರ್ಗಳನ್ನ ನಾವು ಈ ಬೇಸಿಗೆ ಟೈಮಲ್ಲಿ ಹಾಕೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬೆಳೀತವೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು ನಮ್ಮ ಗಾರ್ಡನಲ್ಲಿ ಯಾವ ಗಿಡನೂ ಕೂಡ ಹಾಳಾಗಿಲ್ಲ, ಯೆಲ್ಲೋ ಕಲರ್ ಬಂದಿಲ್ಲ, ಎಲೆಗಳು ಎಲ್ಲ ಮೊಗ್ಗಾಗ್ತಾ ಇದೆ. ಇವಾಗ ಚಳಿಗಾಲ ಇರೋವರೆಗೂ ಹೂ ಬರ್ತಾನೆ ಇದೆ. ಇವಾಗ ನಾನೆಲ್ಲ ಕಟ್ ಮಾಡಿ ಮತ್ತು ನೆಕ್ಸ್ಟ್ ಇವಾಗ ಬೇಸಿಗೆ ಟೈಮಲ್ಲಿ ಹೂ ಬರೋದಕ್ಕೆ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ ಸ್ನೇಹಿತರೆ. ಎಲ್ಲ ಕಟ್ ಮಾಡಿದೆ, ಅದೇ ಗಿಡಗಳೆಲ್ಲ ಒಂದೊಂದು ಚಿಗುರು ಹೊಡೆದಿದ್ದಾವೆ ಮತ್ತು ಸೈಡಲ್ಲೆಲ್ಲ ಗಿಡಗಳು ಬಂದಿದ್ದಾವೆ, ಅದ್ರ ಮರಿಗಳು ಬಂದಿದ್ದಾವೆ ಸಣ್ಣ ಸಣ್ಣದವೆಲ್ಲ. ಗಿಡಗಳು ಯಾವುದು ಕೂಡ ಹಾಳಾಗಿಲ್ಲ, ಹಚ್ಚ ಹಸಿರಾಗಿದೆ. ಸೇವಂತಿಗೆ ಗಿಡಗಳು ಎಲ್ಲ ಎಷ್ಟು ಚೆನ್ನಾಗಿ ಮೊಗ್ಗಾಗ್ತಾ ಇದ್ದಾವೆ ನೋಡಿ. ಒಂದೊಂದು ಗಿಡದಲ್ಲಿ ಎಷ್ಟೊಂದು ಮೊಗ್ಗುಗಳಾಗಿದ್ದಾವೆ, ನೀವೇ ನೋಡ್ತಾ ಇರ್ಬೋದು. ಇದಕ್ಕೆ ನಾವು ಯಾವುದೆಲ್ಲ ಫರ್ಟಿಲೈಸರ್ಗಳನ್ನ ನಾವು ವೇಸ್ಟ್ ಅಂತ ಎಸೆಯೋದನ್ನೆಲ್ಲ ಯೂಸ್ ಮಾಡಿಕೊಂಡು ಫರ್ಟಿಲೈಸರ್ನ ಮಾಡಿಕೊಂಡು ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳ ಬೆಳವಣಿಗೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇವತ್ತು ಯಾವ ಫರ್ಟಿಲೈಸರ್ನ ನಾನು ಗಿಡಗಳಿಗೆ ಹಾಕ್ತಾಯಿದ್ದೀನಿ ಅಂತ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ನೋಡೋಣ ನಾನು ಯಾವ ರೀತಿ ಫರ್ಟಿಲೈಸರ್ನ ನಮ್ಮ ಗಿಡಗಳಿಗೆ ಹಾಕ್ತಾಯಿದ್ದೀನಿ ಅಂತ. ನಾನು ಮನೆಯಲ್ಲೇ ನಾವು ವೇಸ್ಟ್ ಅಂತ ಬಿಸಾಡುವ ವಸ್ತುನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಪಚ್ಚಬಾಳೆ ಹಣ್ಣಿನ ಸಿಪ್ಪೆನ ನಾವು ಹಣ್ಣು ತಿಂದು ಈ ಸಿಪ್ಪೆನ ಆಚೆಗೆ ಎಸೆಯೋದ್ರ ಬದಲು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡು ಒಂದು ವಾರಕ್ಕೊಂದು ಸಲನಾದ್ರೂ ಇದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾನಿವಾಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸಲ ಆಗಿದೆ, ಇದು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬ ನುಣ್ಣಗಿರಬೇಕು, ಅದು ತರ್ತರಿಯಾಗಿರಬಾರ್ದು. ಇದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನನಗೆ ಒಂದು 7-8 ಬಾಳೆಹಣ್ಣಿನ ಸಿಪ್ಪೆ ಇದೆ, ಅದಕ್ಕೆ ನಾನು ಇವಾಗ 7-8 ಇದನ್ನೆಲ್ಲ ತೊಳೆದು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸಿಲಿರೋದನ್ನೆಲ್ಲ ನೀಟಾಗಿ ತೊಳೆದು ಅದರಲ್ಲೇ ಹಾಕ್ಕೋಬೇಕು. ಇವಾಗ ಇದಕ್ಕೆ ನಾವು ಎಷ್ಟು ಲೀಟರ್ನಷ್ಟು ನೀರು ಹಾಕ್ಕೋಬೇಕು ಅಂದರೆ, ನಾನು ಈಗ ಹಾಕಿರೋದು 7-8 ಬಾಳೆಹಣ್ಣಿನ ಸಿಪ್ಪೆಗೆ ಒಂದು 10-15 ಲೀಟರಷ್ಟು ನೀರನ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಸ್ವಲ್ಪನೇ ಹಾಕ್ಕೊಂಡು ಬಂದರೆ, ಬರೀ ನೀರು ಹಾಕೋದ್ರ ಬದಲು ಈ ಥರ ಒಂದೊಂದು ಲಿಕ್ವಿಡ್ನ ಹಾಕೋದ್ರಿಂದ ಗಿಡಗಳ ಬೆಳವಣಿಗೆ ಚೆನ್ನಾಗಿರುತ್ತೆ. ನಾವು ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಹೈಡ್ರೋಜನ್ ಆಗಿರ್ಬೋದು ಅಥವಾ ಕ್ಯಾಲ್ಸಿಯಂ ಆಗಿರ್ಬೋದು, ಪೊಟ್ಯಾಸಿಯಮ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಂಶ ಇದರಲ್ಲಿರೋದ್ರಿಂದ ನಮ್ಮನ್ನ ಹೇಗೆ ತಂಪಾಗಿ ಇರಿಸುತ್ತೋ ಈ ಹಣ್ಣಿನ ಸಿಪ್ಪೆ ಗಿಡಗಳನ್ನೂ ಕೂಡ ಅಷ್ಟೇ ತಂಪಾಗಿ ಇರಿಸುತ್ತೆ ಸ್ನೇಹಿತರೆ. ಈ ಒಂದು ಲಿಕ್ವಿಡ್ನ ನಾವು ಒಂದು 15 ಡೇಸ್ಗಾಗಿರ್ಬೋದು ಅಥವಾ 1 ಮಂತ್ಗಾಗಿರ್ಬೋದು ನೀವು ಮನೆಯಲ್ಲಿ ಆಚೆಗೆ ಎಸೆಯೋದ್ರ ಬದಲು ಈ ರೀತಿ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ, ಹೂವು ಕೂಡ ಅಷ್ಟೇ ಚೆನ್ನಾಗಿ ಬಿಡ್ತವೆ ಸ್ನೇಹಿತರೆ. ಪ್ರತಿ ಹೊಸ್ದಾಗಿ ಹಾಕಿರೋ ಗಿಡಗಳಾಗಿರ್ಬೋದು, ಹಳೆಯ ಗಿಡಗಳಾಗಿರ್ಬೋದು, ಗಿಡಗಳು ಬರ್ತಾನೆ ಇಲ್ಲ ಸೈಡಲ್ಲೆಲ್ಲ ಅಂಥವ್ರು ಇದನ್ನು ಒಂದು ವಸ್ತುನ ಯೂಸ್ ಮಾಡಿ ನೋಡಿ, ಖಂಡಿತ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ ಸ್ನೇಹಿತರೆ. ನಾವು ಈ ಬೇಸಿಗೆ ಇರೋದ್ರಿಂದ ಗೊಬ್ಬರಗಳ್ನ ಹಾಕೋದ್ರ ಬದಲು ಈ ರೀತಿ ಲಿಕ್ವಿಡಾಗಿ ನಾವು ಗಿಡಗಳಿಗೆ ಹಾಕೋದ್ರಿಂದ ಅದು ಬೇಗನೆ ಗಿಡಗಳಿಗೆ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಈ ಒಂದು ಲಿಕ್ವಿಡು ಸ್ನೇಹಿತರೆ. ಖಂಡಿತ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಗಾರ್ಡನಲ್ಲೂ ಇದೇ ರೀತಿ ಗಿಡಗಳು
ಬೆಳವಣಿಗೆ ಚೆನ್ನಾಗಿ ಇರುತ್ತೆ. ಇದನ್ನು ನೀವು ಪ್ರತಿಯೊಂದು ಗಿಡಕ್ಕೂ ಕೂಡ ಹಾಕ್ಬೋದು. ಬರೀ ಸೇವಂತಿಗೆ ಗಿಡಗಳಿಗಲ್ಲ, ನಾವು ದಾಸವಾಳ ಗಿಡ ಆಗಿರ್ಬೋದು, ರೋಸ್ ಗಿಡ ಆಗಿರ್ಬೋದು, ಪ್ರತಿಯೊಂದು ಗಿಡಕ್ಕೂ ಕೂಡ ನೀವು ಈ ಒಂದು ಫರ್ಟಿಲೈಸರ್ನ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬರ್ತವೆ ಸ್ನೇಹಿತರೆ. ನೋಡಿ, ನಾನು ನಮ್ಮ ಗಾರ್ಡನಲ್ಲಿ ಎಷ್ಟು ಗಿಡಗಳಿದ್ದಾವೋ ಅಷ್ಟು ಗಿಡಕ್ಕೆಲ್ಲ ನಾನು ಈ ರೀತಿ ಒಂದು ನೀರು ಹಾಕೋದ್ರ ಬದಲು ಈ ರೀತಿ ಫರ್ಟಿಲೈಸರ್ಗಳನ್ನ ನಾನು ಹಾಕ್ಕೊಳ್ತಾ ಇರೋದ್ರಿಂದ ಗಿಡಗಳು ಯಾವುದೂ ಕೂಡ ಹಾಳಾಗ್ತಿಲ್ಲ. ತುಂಬಾ ಬಿಸಿಲಿರೋದ್ರಿಂದ ಯಾವ ಗಿಡನೂ ಕೂಡ ಹಾಳಾಗಿಲ್ಲ, ಅಷ್ಟೇ ಚೆನ್ನಾಗಿ ಗಿಡಗಳು ಬಂದಿದ್ದಾವೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಗಾರ್ಡನಲ್ಲಿ ಯಾವ ರೀತಿ ಸೇವಂತಿಗೆ ಗಿಡಗಳ ಆರೈಕೆ ಹೇಗಿದೆ ಅಂತ. ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ. ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವೀಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು.